ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ಯಾವ ಥರ ಇದೆ ನಿಮ್ಮ ಮೇಲೆ, ಮತ್ತು ಅವರ ಕರೆಂಟ್ ಮೂಡ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನೋಡೋಣ. ಇದು ಪೈಲ್ 1 ಆಗಿರುತ್ತೆ, ಇದು ಪೈಲ್ 2. ಪೈಲ್ 1 ಯಾರಿಗೆ ರೆಸೊನೇಟ್ ಆಗ್ತಿದೆ ಅವರು ಪೈಲ್ 1 ರೀಡಿಂಗ್ ನೋಡಿ, ಪೈಲ್ 2 ಯಾರಿಗೆ ರೆಸೊನೇಟ್ ಆಗ್ತಿದೆ ಅವರು ಪೈಲ್ 2 ರೀಡಿಂಗ್ ನೋಡಿ. ಕ್ವಿಕ್ ಆಗಿ ಪೈಲ್ ರೀಡಿಂಗ್ಸ್ನ ನೋಡೋಣ. ಯಾರೆಲ್ಲ ಪೈಲ್ 1 ಸೆಲೆಕ್ಟ್ ಮಾಡಿದ್ದೀರಾ ಅವ್ರಿಗೆ ಈ ಒಂದು ರೀಡಿಂಗ್ ಆಗಿರುತ್ತೆ. ನಾನು ಕಾರ್ಡ್ ಶಫಲ್ ಮಾಡಬೇಕಾದ್ರೆ ನಿಮ್ಮ ವ್ಯಕ್ತಿನ ನೀವು ನೆನಪಿಸ್ಕೊಳ್ಳಿ, ಅವರ ಕರೆಂಟ್ ಫೀಲಿಂಗ್ಸ್ ಏನು ಅನ್ನುವಂಥದ್ದನ್ನು ನೋಡೋಣ ಈಗ. ಓಕೆ, 8 ಆಫ್ ವಾಂಡ್ಸ್ ಬರ್ತಾ ಇದೆ, ಏಸ್ ಆಫ್ ಪೆಂಟಿಕಲ್, ದ ಹೈರೋಫ್ಯಾಂಟ್, ನೈಟ್ ಆಫ್ ಕಪ್ಸ್, ಓಕೆ, 10 ಆಫ್ ಸ್ವಾರ್ಡ್ಸ್, 10 of wands, 8 of pentacles, ace of cup, 3 of cups, the magician. ಓಕೆ, ಏಂಜಲ್ಸಿಂದ ಏನಾದರೂ ಮೆಸೇಜಸ್ ಇದೆಯಾ ನೋಡೋಣ. ರೊಮ್ಯಾಂಟಿಕ್ ಫೀಲಿಂಗ್ಸ್, ಓಕೆ, ಪಾಸ್ಟ್ ಲೈಫ್ ರಿಲೇಷನ್ಶಿಪ್. ಓಕೆ, ಸೊ ತುಂಬ ಚೆನ್ನಾಗಿ ಮೆಸೇಜಸ್ ಅನ್ನುವಂಥದ್ದು ಬರ್ತಾ ಇದೆ ಇಲ್ಲಿ. ಮೆಡಿಟೇಟ್ ಆ್ಯಂಡ್ ಕಂಟಂಪ್ಲೇಟ್. ಓಕೆ, ಸೊ ಈ ಒಂದು ರೀಡಿಂಗಲ್ಲಿ ಏನು ಹೇಳ್ಬೋದು ಅಂತ ಅಂದರೆ, ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಅನ್ನುವಂಥದ್ದು ಡೆಫಿನೆಟ್ಲಿ ಮಾಡ್ತಿದ್ದಾರೆ. ಏಂಜಲ್ಸ್ ಕಡೆಯಿಂದ ಆಲ್ರೆಡಿ ಬಂದ್ಬಿಟ್ಟಿದೆ ಕಾರ್ಡ್ಸ್ ಅಂತ, ರೊಮ್ಯಾಂಟಿಕ್ ಫೀಲಿಂಗ್ಸ್ ಮತ್ತು ಪಾಸ್ಟ್ ಲೈಫ್ ರಿಲೇಷನ್ಶಿಪ್ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಪರ್ಸನ್ ನಿಮ್ಮ ಮೇಲೆ ನಿಜವಾಗ್ಲೂ ತುಂಬಾ ಫೀಲಿಂಗ್ಸ್ ಅನ್ನುವಂಥದ್ದನ್ನು ಈಗ ಇಟ್ಕೊಂಡಿದ್ದಾರೆ. ನಿಮ್ಮ ಮತ್ತು ಅವರ ಮಧ್ಯ ಒಂದು ರೊಮ್ಯಾಂಟಿಕ್ ಸಿಚುವೇಶನ್ ಅನ್ನುವಂಥದ್ದು ಏನಾದರೂ ನಡೆದಿದ್ರೆ ಆ ಒಂದು ಸಿಚುವೇಶನ್ನ ಅವರು ನೆನಪಿಸ್ಕೊಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಆಮೇಲೆ ನಿಮಗೆ ಈ ಪರ್ಸನ್ ಸಿಕ್ಕಿರೋ ಅಂಥವ್ರು ಅವರು ಈ ಒಂದು ಜನ್ಮದ್ರಲ್ಲ, ಪಾಸ್ಟ್ ಲೈಫಿಂದನೇ ನಿಮಗೆ ಇವರು ಸಿಕ್ಕಿರೋ ಅಂಥವ್ರು. ಸೊ ಯು ಹ್ಯಾವ್ ನೋನ್ ಈಚ್ ಅದರ್ ಬಿಫೋರ್, ಅಂದರೆ ಇದಕ್ಕಿಂತ ಮುಂಚೆನೇ ಈ ವ್ಯಕ್ತಿ ನಿಮಗೆ ಮುಂದಿನ ಜನ್ಮದ್ರಲ್ಲಿ ಸಿಕ್ಕಿರೋ ಅಂಥವ್ರು. ಸೊ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಈ ಪರ್ಸನ್ ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ನಿಮ್ಮ ಮತ್ತು ಅವರ ಮಧ್ಯೆ ನಡೆದಂತಹ ಒಂದು ರೊಮ್ಯಾಂಟಿಕ್ ಸಿಚುವೇಶನ್ ಅನ್ನುವಂಥದ್ದು ಇದ್ದರೆ ಅದನ್ನು ಅವರು ನೆನಪಿಸ್ಕೊಳ್ತಾ ಇದ್ದಾರೆ ನಿಮ್ಮ ವ್ಯಕ್ತಿ ಅನ್ನುವಂಥದ್ದು. ಆ್ಯಂಡ್ ಇಲ್ಲಿ 8 ಆಫ್ ವಾಂಡ್ಸ್ ಬಂದಿದೆ ಮತ್ತು ಏಸ್ ಆಫ್ ಕಪ್ಸ್ ಅನ್ನೋವಂಥದ್ದಿದೆ. 8 ಆಫ್ ವಾಂಡ್ಸ್, ಏಸ್ ಆಫ್ ಕಪ್ ಅಂತ ಅಂದರೆ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅನ್ನೋವಂಥದ್ದು ಅರ್ಥ ಇಲ್ಲಿ. ಆ ಪರ್ಸನ್ ನಿಮಗೆ ಏನೋ ಒಂಥರ ಮಾತಾಡಬೇಕು ಅಥವಾ ನಿಮ್ಮ ಹತ್ರ ಬರಬೇಕು ಅಥವಾ ನಿಮಗೆ ಅವರ ವಿಚಾರಗಳನ್ನ ತಿಳಿಸಿ ಹೇಳಬೇಕು ಅನ್ನೋವಂಥದ್ದನ್ನು ಈ ಪರ್ಸನ್ ಅಂದ್ಕೊಳ್ತಿದ್ದಾರೆ. ಏಸ್ ಆಫ್ ಪೆಂಟಿಕಲ್ಸ್ ಅಂತ ಅಂದಿದ ತಕ್ಷಣ ಅವರು ಒಂದು ಲೈಫಲ್ಲಿ ಇನ್ನೊಂದು ಆಪರ್ಚುನಿಟಿ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಕೊಡಬೇಕು ಅಂತ ಅಂದ್ಕೊಳ್ತಿದ್ದಾರೆ ಅಂತ ಅಂದ್ಬಿಟ್ಟು. ಹಾಗೆಯೇ ಇಲ್ಲಿ ದ ಹೈರೋಫ್ಯಾಂಟ್ ಆ್ಯಂಡ್ ನೈಟ್ ಆಫ್ ಕಪ್ಸ್. ನೈಟ್ ಆಫ್ ಕಪ್ಸ್ ಬಂದಿದ ತಕ್ಷಣ ಎಲ್ಲರೂ ಹೇಳ್ತೀವಿ ಲೈಕ್ ನಿಮ್ಮ ಪರ್ಸನ್ಗೆ ನಿಮ್ಮ ಮೇಲೆ ಒಂದು ಫೀಲಿಂಗ್ಸ್ ಅನ್ನೋವಂಥದ್ದಿದೆ, ಅವರು ಮತ್ತೆ ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಕರೆಂಟ್ಲಿ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ನಿಮ್ಮ ಜೊತೆ ನಡೆದಂತಹ ಮಾತುಕತೆನ ನೆನಪಿಸ್ಕೊಳ್ತಾ ಇದ್ದಾರೆ ಅನ್ನೋವಂಥದ್ದು. ಆ್ಯಂಡ್ ಕೆಲವೊಬ್ಬರು ಇಲ್ಲಿ ನಿಮ್ಮನ್ನು ಸರಿ ಮಾಡಿ ನಿಮ್ಮ ಒಂದು ರಿಲೇಷನ್ಶಿಪ್ನ ಪಡ್ಕೊಳ್ಳೋದಕ್ಕೆ ಕ್ರಿಸ್ಟಲ್ ಅನ್ನೋವಂಥದ್ದನ್ನು ಕೂಡ ವೇರ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಸೊ ನೈಟ್ ಆಫ್ ಕಪ್ಸ್ ಬಂದಿದೆ ಅಂತ ಅಂದರೆ ಡೆಫಿನೆಟ್ಲಿ ಅವರು ಟ್ರಾವೆಲ್ ಮಾಡ್ತಾರೆ. ಇನ್ ಕೇಸ್ ನಿಮ್ದು ಏನಾದರೂ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿದ್ರೆ ಈ ಪರ್ಸನ್ ಮತ್ತೆ ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇಲ್ಲಿ ಏಸ್ ಆಫ್ ಕಪ್ ಕೂಡ ಬಂದಿದೆ, ಅಂದರೆ ಅವರು ನಿಮ್ಮನ್ನ ತುಂಬ ಕೇರ್ ಮಾಡ್ತಾರೆ, ಇಷ್ಟಪಡ್ತಾರೆ, ಅವ್ರು ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಸೊ ಈ ಪರ್ಸನ್ಗೆ ಈಗ ಕರೆಂಟ್ ಫೀಲಿಂಗ್ ಬಂದು ಅವ್ರು ನಿಮ್ಮನ್ನು ಇನ್ನೂ ಫೀಲ್ ಮಾಡ್ತಿದ್ದಾರೆ, ಅವ್ರು ನಿಮ್ಮನ್ನು ಇನ್ನೂ ಮರ್ತಿಲ್ಲ, ಅವ್ರು ನಿಮ್ಮನ್ನ ಈಗಲೂ ಕೂಡ ನೆನಪಿಸ್ಕೊಳ್ತಿದ್ದಾರೆ. ಈ ಒಂದು ರಿಲೇಷನ್ಶಿಪ್ಪಲ್ಲಿ ಮತ್ತೆ ರೀಯೂನಿಯನ್ ಆಗಬೇಕು ಅಂತ ಅವರು ಫೀಲ್ ಮಾಡ್ತಿದ್ದಾರೆ, ಅಥವಾ ಅವರ ಒಂದು ತಪ್ಪು ಅವ್ರಿಗೆ ಅರಿವಾಗಿ ಅವರು ನಿಮ್ಮ ಹತ್ರ ಒಂದು ಕ್ಷಮೆ ಕೇಳಬೇಕು ಅನ್ನೋವಂಥದ್ದು ಅವ್ರಿಗೆ ಫೀಲ್ ಆಗ್ತಾ ಇದೆ. ಆ್ಯಂಡ್ ಇಲ್ಲಿ ಕೆಲವೊಬ್ಬರು ರಿಲೇಷನ್ಶಿಪ್ಪಲ್ಲಿ ಬೇರೆಯವ್ರ ಮಾತನ್ನ ಕೇಳಿಕೊಂಡು ರಿಲೇಷನ್ಶಿಪ್ನ ಸ್ಪಾಯಿಲ್ ಮಾಡ್ಕೊಂಡಿರೋ ಹಾಗೂ ಕೂಡ ಕಾಣಿಸ್ತಾ ಇದೆ. ಸೊ ಮೂರನೇ ವ್ಯಕ್ತಿ ಅಂತವ್ರು ಯಾರಾದರೂ ಇದ್ದು ಅವರು ನಿಮ್ಮಿಬ್ಬರು ಸಂಬಂಧ ಚೆನ್ನಾಗಿರಬಾರ್ದು ಅಂತ ಅಂದ್ಬಿಟ್ಟು ಏನಾದರೂ ಹೇಳಿದರೆ ಆ ವ್ಯಕ್ತಿ ನಿಮ್ಮನ್ನು ನಂಬಿಕೆ ದ್ರೋಹ ಮಾಡಿದ್ದಾರೆ. ಸೊ ಥರ್ಡ್ ಪಾರ್ಟಿ ಅನ್ನೋವಂಥವ್ರು, ಥರ್ಡ್ ಪಾರ್ಟಿ ಯಾರು ಬೇಕಾದರೂ ಆಗಿರಬಹುದು, ಅವರ ಬಗ್ಗೆ ನಿಮ್ಮ ವಿರುದ್ಧ ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡಿರೋ ಹಾಗೆ ಕಾಣಿಸ್ತಾ ಇದೆ.
ಬಟ್ ಇಲ್ಲಿ 10 ಆಫ್ ಸ್ವಾರ್ಡ್ಸ್ ಬಂದಿದೆ ಅಂತ ಅಂದರೆ ಈ ಪರ್ಸನ್ ಕೂಡ ನಿಮ್ಮನ್ನು ಒಂದು ಬೆನ್ನಿಗೆ ಚೂರಿ ಹಾಕೋ ಥರ ಮಾಡಿ, ನಿಮ್ಮನ್ನು ಹರ್ಟ್ ಮಾಡಿ, ನಿಮ್ಮ ಮುಂದೆನೇ ಇನ್ನೊಬ್ಬರ ಜೊತೆ ಸುತ್ತಾಡಿಕೊಂಡು ಈ ಥರ ಎಲ್ಲ ಮಾಡಿದ್ದಾರೆ ಅನ್ನೋದು ಕಾಣಿಸ್ತಾ ಇದೆ. ಈ ಪರ್ಸನ್ನು ಈಗ ಗಿಲ್ಟ್ ಫೀಲ್ ಮಾಡ್ತಿದ್ದಾರಾ ಅಂತ ನಿಮ್ಗೇನಾದರೂ ಇದ್ದರೆ, ಈ ಪರ್ಸನ್ ಇನ್ನೂ ಅಷ್ಟು ಗಿಲ್ಟ್ ಅನ್ನೋ ಅಂಥದ್ದನ್ನು ಇವರು ಫೀಲ್ ಮಾಡ್ತಿಲ್ಲ. ಅವ್ರು ಮಾಡಿರೋದೇ ಕರೆಕ್ಟು ಅಂತ ಅಂದ್ಬಿಟ್ಟು ಅವರು ಫೀಲ್ ಮಾಡ್ತಿದ್ದಾರೆ. ಆ್ಯಂಡ್ ಇಲ್ಲಿ 3 ಆಫ್ ಕಪ್ಸ್ ಬಂದಿದೆ ಮತ್ತು ಇಲ್ಲಿ ದ ಮೆಜಿಷಿಯನ್ ಬಂದಿದೆ ಅಂತ ಅಂದರೆ ಅವರು ಇಂಟೆನ್ಷನಲ್ಲಿ ಅವ್ರಿಗೆ ಗೊತ್ತು ಅವರು ನಿಮಗೆ ಹರ್ಟ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು, ಆದರೂ ಕೂಡ ಈ ಪರ್ಸನ್ನು 3ನೇ ವ್ಯಕ್ತಿ ಅಂತ ಅವರು ಬಂದಾಗ ಇವರು ನಿಮ್ಮನ್ನ ಮರೆತು ಬಿಟ್ಟು ಹೋಗಿರೋ ಹಾಗೆ ಕಾಣಿಸ್ತಾ ಇದೆ. ಬಟ್ ಈ ಪರ್ಸನ್ ಏನೇ ಮಾಡಿದ್ರು ಕೂಡ ಅವ್ರಿಗೆ ಒಂದು ಗಿಲ್ಟ್ ಅನ್ನೋದು ಈಗ ಇಲ್ಲ. ಆದರೆ ನಿಮ್ಮ ಮತ್ತು ಅವರ ಮಧ್ಯೆ ಒಂದು ಫಿಸಿಕಲ್ ಕನೆಕ್ಷನ್ ಅಥವಾ ಈ ಒಂದು ರೊಮ್ಯಾಂಟಿಕ್ ಫೀಲಿಂಗ್ ಅನ್ನೋ ಅಂಥದ್ದು ಏನಿತ್ತು ಅದನ್ನು ಮಾತ್ರ ಈ ವ್ಯಕ್ತಿ ಮಿಸ್ ಮಾಡ್ಕೊಳ್ತಿದ್ದಾರೆ. ನಿಮ್ಮನ್ನು ಕರೆಕ್ಟಾಗಿ ಅಂದರೆ ಆ್ಯಸ್ ಎ ವ್ಯಕ್ತಿಯಾಗಿ ನಿಮ್ಮನ್ನು ಅವರು ಮಿಸ್ ಮಾಡ್ಕೊಳ್ತಿಲ್ಲ. ನೀವು ತೋರಿಸಿದ ಪ್ರೀತಿ, ಕರುಣೆ, ಆ ವಿಶ್ವಾಸ, ಆ ಒಂದು ಫೀಲಿಂಗ್ಸ್, ಆ ಒಂದು ದಿನಗಳಲ್ಲಿ ಮಾತಾಡಿದ್ದು ಇದ್ಯಾವುದನ್ನು ಈ ವ್ಯಕ್ತಿ ಮಿಸ್ ಮಾಡ್ಕೊಳ್ತಿಲ್ಲ. ಅವರು ಮಿಸ್ ಮಾಡ್ಕೊಳ್ತಾ ಇರೋ ಅಂಥದ್ದು ನಿಮ್ಮ ಮತ್ತು ಅವರ ಮಧ್ಯೆ ಕೆಲವೊಂದು ರೊಮ್ಯಾಂಟಿಕ್ ಸಿಚುವೇಶನ್ ಅನ್ನುವಂಥದ್ದು ಏನಾದರೂ ನಡೆದಿದ್ರೆ ಆ ಒಂದು ಸಿಚುವೇಶನ್ನ ಈ ವ್ಯಕ್ತಿ ನೆನಪಿಸ್ಕೊಂಡು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ. ಅದಕ್ಕೋಸ್ಕರ ಈ ವ್ಯಕ್ತಿ ನಿಮ್ಮ ಹತ್ರ ಬರೋ ಹಾಗೆ ಕಾಣಿಸ್ತಾ ಇದೆ. ಅವರು ನಿಮ್ಮನ್ನ ನಿಜವಾಗ್ಲೂ ಇಷ್ಟಪಟ್ಟು ನೀವೇ ಬೇಕು ಅಂತ ಅಂದ್ಬಿಟ್ಟು ಅವರು ಬರೋ ಹಾಗಿಲ್ಲ. ಅವರು ನಿಮ್ಮ ಜೊತೆ ಇದ್ದಿದ್ದ ದಿನಗಳನ್ನ ನೆನಪಿಸ್ಕೊಂಡು ಆ ವ್ಯಕ್ತಿ ನಿಮ್ಮನ್ನು ಮೀಟ್ ಮಾಡಬೇಕು, ಬರಬೇಕು ಅಂತ ಅಂದ್ಬಿಟ್ಟು ಅವರು ಫೀಲ್ ಮಾಡ್ತಿದ್ದಾರೆ. ಸೊ ಯಾರಾದರೂ ಮೀನರಾಶಿಯವರು ಏನಾದರೂ ಈ ಒಂದು ರೀಡಿಂಗ್ನ ನೋಡ್ತಿದ್ರೆ ನಿಮಗೆ ತುಂಬಾ ರೆಸೊನೇಟ್ ಆಗುತ್ತೆ ಈ ಒಂದು ರೀಡಿಂಗ್. ಯಾಕೆ ಅಂತ ಅಂದರೆ ಈ ವ್ಯಕ್ತಿ ನಿಮ್ಮನ್ನು ತುಂಬಾ ಮೋಸ ಮಾಡಿದ್ದಾರೆ, ನಿಮ್ಗೆ ಇವರಿಂದ ಹರ್ಟ್ ಆಗಿದೆ. ಬಟ್ ಪ್ರೆಸೆಂಟಲ್ಲಿ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ರು ಕೂಡ ಅವರು ನಿಮ್ಮನ್ನು ವ್ಯಕ್ತಿಯಾಗಿ ಅವರು ಯೋಚನೆ ಮಾಡ್ತಿಲ್ಲ. ನಿಮ್ಮ ಜೊತೆ ನಡೆದಂಥ ಒಂದು ರೊಮ್ಯಾಂಟಿಕ್ ಸಿಚುವೇಶನ್ ಅಥವಾ ಒಂದು ಫೀಲಿಂಗ್ಸ್ ಏನು ನೀವಿಬ್ಬರು ಎಕ್ಸ್ಚೇಂಜ್ ಮಾಡ್ಕೊಂಡ್ರಿ ಅದನ್ನು ಈ ವ್ಯಕ್ತಿ ನೆನಪಿಸ್ಕೊಂಡು ಅವರು ನಿಮ್ಮನ್ನು ಫೀಲ್ ಮಾಡ್ತಿರೋದು. ಹಾಗೆ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಯಾಕೆ ಬಂದರು ಅಂತ ಅಂದರೆ ಇದು ಒಂದು ಪಾಸ್ಟ್ ಲೈಫ್ ರಿಲೇಷನ್ಶಿಪ್ ಆಗಿರೋದ್ರಿಂದ ಈ ಪರ್ಸನ್ ನಿಮ್ಮ ಲೈಫ್ಗೆ ಬಂದಿರೋ ಅಂಥದ್ದು. ಸೊ ಅವರು ಈ ಒಂದು ಪಾಸ್ಟ್ ಲೈಫ್ ಕನೆಕ್ಷನ್ನ ಇಟ್ಕೊಂಡು ನಿಮ್ಮ ಹತ್ರ ಬಂದಿರೋದ್ರಿಂದ ಎಷ್ಟು ದಿನ ಈ ಒಂದು ಕನೆಕ್ಷನ್ ಇರುತ್ತೋ ಅಷ್ಟೇ ದಿನವೇ ನೀವು ಈ ಪರ್ಸನ್ನ ನಿಮ್ಮ ಲೈಫಲ್ಲಿ ನೋಡೋಕ್ಕೆ ಸಾಧ್ಯ. ಅದಾದಮೇಲೆ ಈ ಪರ್ಸನ್ ಆಟೋಮೆಟಿಕ್ಕಾಗಿ ನಿಮ್ಮನ್ನು ಬಿಟ್ಟು ಹೋಗ್ತಾರೆ. ಆ್ಯಂಡ್ ನಿಮಗೆ ಒಂದು ಮೆಸೇಜ್ ಏನು ಬಂದಿದೆ ಅಂದರೆ ಮೆಡಿಟೇಟ್ ಆ್ಯಂಡ್ ಕಂಟೆಂಪ್ಲೇಟ್ ಅಂತ ಬಂದಿದೆ. ಆ್ಯಂಡ್ ಅಂದರೆ ನೀವು ಈ ಪರ್ಸನಿಂದ ಓವರ್ಕಮ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅಂದರೆ ನೀವು ಮೆಡಿಟೇಷನ್ ಮಾಡಬೇಕು, ಹೀಲಿಂಗ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು. ಮತ್ತು ಇಲ್ಲಿ ನೋಡಿ, ಇಲ್ಲಿ ಪ್ರೀತಿ ಅನ್ನೋದಕ್ಕಿಂತ ಜಾಸ್ತಿ ನಿಮ್ಮಿಂದ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಆ ಪರ್ಸನ್ ಯೋಚನೆ ಮಾಡೋ ಅಂಥದ್ದು ನಿಮ್ಮನ್ನು. ಒಂದು ಜೆನ್ಯೂನ್ ಫೀಲಿಂಗ್ಸ್ ಅನ್ನೋದಕ್ಕಿಂತ ಜಾಸ್ತಿ ಅವರಿಗೆ ಏನೋ ಒಂದು ಸ್ವಾರ್ಥದಿಂದ ಅವ್ರಿಗೇನೋ ಬೇಕಾಗಿರೋದ್ರಿಂದ ಅದನ್ನು ಅವರು ಯೋಚನೆ ಮಾಡಿ ನಿಮ್ಮ ಹತ್ರ ಬರೋ ಹಾಗೆ ಇದು. ಇಲ್ಲಿ ಜೆನ್ಯೂನ್ ಫೀಲಿಂಗ್ಸ್ಗಿಂತ ಅವ್ರಿಗೇನೋ ಬೇಕು ಅದನ್ನು ಅವ್ರು ಪಡ್ಕೋಬೇಕು, ಅದಕ್ಕೋಸ್ಕರ ಅವ್ರು ನಿಮ್ಮನ್ನು ನೆನಪಿಸ್ಕೊಳ್ತಾರೆ ಹೊರ್ತು ನಿಮ್ಮನ್ನು ಮಾತಾಡಿಸ್ಬೇಕು ಅನ್ಕೋತಾರೆ ಹೊರ್ತು ಅವರು ಜೆನ್ಯೂನ್ ಆಗಿ ನಿಮ್ಮ ಹತ್ರ ಒಂದು ಫೀಲಿಂಗ್ಸ್ನ ಇಟ್ಕೊಂಡು ಅವರು ಬರ್ತಿದ್ದಾರೆ ಅಥವಾ ಬರಬೇಕು ಅಂತ ಅಂದ್ಕೊಳ್ತಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ. ಇದಾಗಿತ್ತು ಪೈಲ್ 1 ಅವರ ರೀಡಿಂಗ್. ವೆಲ್ಕಮ್ ಟು ಪೈಲ್ 2. ಯಾರೆಲ್ಲ ಪೈಲ್ 2 ರೀಡಿಂಗ್ಸ್ನ ನೋಡೋದಕ್ಕೆ ಬಂದಿದ್ದೀರಾ, ನೀವು ನಿಮ್ಮ ಪರ್ಸನ್ನ ನೆನಪಿಸ್ಕೊಳ್ಳಿ. ಅವರ ಫೀಲಿಂಗ್ಸ್ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಓಕೆ, 8 ಆಫ್ ವಾಂಡ್ಸ್. ಫಸ್ಟ್ ಕಾರ್ಡಲ್ಲೂ ಕೂಡ 8 ಆಫ್ ವಾಂಡ್ಸ್ ಬಂದಿತ್ತು. ದ ಡೆವಿಲ್, ದ ಲವರ್ಸ್, ದ ಸನ್, Wheel of Fortune, Temperance, Knight of Cups, 7 of Swords, Ace of Wands, 4 of Pentacles. ಓಕೆ, ಏಂಜಲ್ಸ್ ಕಡೆಯಿಂದ ಏನು ಮೆಸೇಜಸ್ ಅಂತ ನೋಡೋಣ, ಅಥವಾ ಅವ್ರು ಏನು ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ. ರೀಟ್ರೀಟ್, ವೆಡ್ಡಿಂಗ್. ಓಕೆ, ಇನ್ನೊಂದು ಮೆಸೇಜ್ ನೋಡೋಣ. ದಿಸ್ ಕುಡ್ ಬಿ ದ ಒನ್. ಓಕೆ, ಏಂಜಲ್ಸ್ ಕಡೆಯಿಂದ ಕೆಲವೊಂದು ಪಾಸಿಟಿವ್ ಮೆಸೇಜಸ್ ಅಂತಲೇ ಬಂದಿದೆ. ಇನ್ನು ಒಂದು ಮೆಸೇಜ್ ನೋಡೋಣ. ದ ಎನರ್ಜಿ ಈಸ್ ಗೇನಿಂಗ್ ಮೊಮೆಂಟಮ್.
ಓಕೆ, ಇಲ್ಲಿ ನೋಡಬೇಕು ಅಂತ ಅಂದರೆ ಇಲ್ಲಿ ಕೆಲವೊಂದು ಪಾಸಿಟಿವ್ ಆಗೇ ಬಂದಿದೆ ರೀಡಿಂಗಲ್ಲಿ. ಸೊ ಈ ಒಂದು ಪರ್ಸನ್ ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಿದ್ದಾರೆ ಕರೆಂಟಾಗಿ ಅಂತ ಅಂದರೆ, ಅವರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ. ಅವರು ನಿಮ್ಮನ್ನು ದೂರ ಮಾಡ್ಕೊಂಡಿರೋದು ಅವ್ರಿಗೆ ಪ್ರಪಂಚದಿಂದನೇ ಏನೋ ಡಿಸ್ಕನೆಕ್ಟ್ ಆದೆ, ಪ್ರಪಂಚನೇ ನನ್ನಿಂದ ದೂರ ಆಗೋಯ್ತೇನೋ, ಜಗತ್ತಲ್ಲಿ ನನ್ನೋರು ಅನ್ನೋಂಥವ್ರು ಯಾರೂ ಇಲ್ವೇನೋ, ಇಷ್ಟಪಟ್ಟಿದ್ದ ವ್ಯಕ್ತಿನ ನಾನು ಎಲ್ಲೋ ಬಿಟ್ಬಿಟ್ನೇನೋ ಅಂತ ಅಂದ್ಬಿಟ್ಟು ಈ ಪರ್ಸನ್ ನಿಮ್ಮನ್ನು ಫೀಲ್ ಮಾಡ್ತಿದ್ದಾರೆ. ಅವ್ರಿಗೆ ಅನ್ನಿಸ್ತಿದೆ ದಿಸ್ ಕುಡ್ ಬಿ ದ ಒನ್ ಅಂತ. ಅಂದರೆ ಅವರು ನಿಮ್ಮನ್ನು, ನೀವೇ ಅವರ ಒಂದು ಲೈಫ್, ನೀವೇ ಅವರ ಒಂದು ಜೀವನ, ನಿಮ್ಮ ಬಿಟ್ಟು ಇನ್ಯಾರೂ ಕೂಡ ಈ ಒಂದು ಸಿಚುವೇಶನ್ ಅಥವಾ ಈ ಒಂದು ಪರ್ಸನ್ ಲೈಫಲ್ಲಿ ರೀಪ್ಲೇಸ್ ಮಾಡೋದಕ್ಕಾಗಲ್ಲ. ಸೊ ಈ ಪರ್ಸನ್ನ ನೀವು ಆಲ್ರೆಡಿ ಯಾರು ಮೀಟ್ ಮಾಡಿದ್ದೀರಾ, ಇವರು ನಿಮ್ಮ ಲೈಫಲ್ಲಿ ನಿಮ್ಮ ಜೀವನಕ್ಕೆ ಒಂದು ನಿಜವಾದ ಅರ್ಥ ಅನ್ನೋದನ್ನು ತಂದುಕೊಟ್ಟಿರ್ತಾರೆ. ಅವ್ರಿಗೆ ಅನ್ನಿಸ್ತಿದೆ ನೀವೇ ಅವರ ಒಂದು ಜೀವನದಲ್ಲಿ ಒಬ್ಬ ಪಾರ್ಟ್ನರ್, ನಿಮ್ಮನ್ನೇ ಅವರು ಹುಡುಕ್ತಾ ಇದ್ದಿದ್ದು, ನೀವೇ ಅವರ ಲೈಫಲ್ಲಿ ಕರೆಕ್ಟ್ ಪರ್ಸನ್ ಅಂತ ಅಂದ್ಬಿಟ್ಟು ಅವರು ಫೀಲ್ ಮಾಡ್ತಿದ್ದಾರೆ. ಆಮೇಲೆ ಅವ್ರಿಗೆ ಅನ್ನಿಸ್ತಿದೆ ಇಲ್ಲಿ ಯಾರಾದರೂ ಆಲ್ರೆಡಿ ಮದುವೆ ಆಗಿದ್ದರೆ ಈ ಪರ್ಸನ್ ನಿಮ್ಮನ್ನು ಇನ್ನೂ ಮಿಸ್ ಮಾಡ್ಕೊಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಅರ್ಥ. ಇಲ್ಲ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದು ಸಿಂಗಲ್ ಆಗಿದ್ದರೆ ಈ ಪರ್ಸನ್ ನಿಮ್ಮನ್ನು ಮದುವೆ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಅರ್ಥ. ಸೊ ಈ ಪರ್ಸನ್ ಏನಾದರೂ ಕರೆಂಟ್ ಫೀಲಿಂಗ್ಸ್, ಈಗ ನೀವೇನಾದರೂ ಸಿಂಗಲ್ ಆಗಿದ್ದರೆ ಈ ಪರ್ಸನ್ ನಿಮ್ಮನ್ನು ಕನೆಕ್ಟ್ ಆಗಬೇಕು, ಮತ್ತೆ ನಿಮ್ಮ ಹತ್ರ ಮಾತಾಡಬೇಕು ಅನ್ನೋವಂಥದ್ದು ಇದೆ. ಆ್ಯಂಡ್ ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಸಿಂಗಲ್ಸ್ ಯಾರಾದರೂ ಇದ್ದರೆ ಆ ವ್ಯಕ್ತಿ ನಿಮ್ಮನ್ನು ಫೀಲ್ ಮಾಡ್ತಿದ್ದಾರೆ, ನಿಮ್ಮನ್ನು ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಿದ್ದಾರೆ, ಮತ್ತು ನಿಮ್ಮ ಜೊತೆಯಾಗಿ ಲೈಫನ್ನ ಲೀಡ್ ಮಾಡಬೇಕು ಅಂತ ಅವರು ಅಂದ್ಕೊಳ್ತಿದ್ದಾರೆ. ಆ್ಯಂಡ್ ಇಲ್ಲಿ ಇನ್ನೊಂದು ಏನು ನೋಡಬಹುದು ಅಂತ ಅಂದರೆ, ಇಲ್ಲಿ 8 ಆಫ್ ವಾಂಡ್ಸ್, ದ ಡೆವಿಲ್, ದ ಲವರ್ಸ್, ಇಲ್ಲಿ ತುಂಬ ಪಾಸಿಟಿವ್ ಕಾರ್ಡ್ಸ್ ಇದೆಲ್ಲ. ಓಕೆ, ಆದರೆ ಇಲ್ಲಿ 3ನೇ ವ್ಯಕ್ತಿ ಅನ್ನೋವಂಥವ್ರು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಬಂದಿದ್ದರು. ಆ ಒಂದು ಪರ್ಸನ್ ಬಂದಾಗ ನಿಮ್ಮ ಒಂದು ಲೈಫಲ್ಲಿ ಈ ವ್ಯಕ್ತಿ ನಿಮಗೆ ಚೀಟ್ ಮಾಡೋದಕ್ಕೆ, ಮೋಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನಿಮ್ಮ ವ್ಯಕ್ತಿಯ ಲೈಫಲ್ಲಿ ಥರ್ಡ್ ಪಾರ್ಟಿ ಅನ್ನೋರು ನಿಮ್ಮನ್ನು ಸುಳ್ಳು ಹೇಳಿ ಅಥವಾ ಮೋಸ ಮಾಡಿ 3ನೇ ವ್ಯಕ್ತಿ ಹತ್ರ ಹೋಗಿರೋ ಹಾಗೆ ಕಾಣಿಸ್ತಾ ಇದೆ. ಅವರು ನೀವು ಇದ್ದಂಗೆನೇ ಬೇಕಾದರೆ ಇನ್ನೊಂದು ಕಡೆ ಇನ್ನೊಂದು ರಿಲೇಷನ್ಶಿಪ್ನ ಅವರು ಇಟ್ಕೊಂಡಿದ್ರು ಅಂತ ಅನಿಸುತ್ತೆ. ಬಟ್ ಆ ಪರ್ಸನ್ಗೆ ಅಲ್ಲಿಂದ ಯಾವ ಒಂದು ಪ್ರೀತಿನೂ ಅವ್ರಿಗೆ ನೀವು ಕೊಟ್ಟಷ್ಟು ಅವ್ರಿಗೆ ಎಲ್ಲೂ ಸಿಕ್ಕಿಲ್ಲ. ನೀವು ಅವ್ರ ಹತ್ರ ಇದ್ದಂಗೆ ಆ ವ್ಯಕ್ತಿಗೆ 3ನೇ ವ್ಯಕ್ತಿಯಿಂದ ಅವ್ರಿಗೆ ಅನಿಸಿಲ್ಲ. ಅವ್ರಿಗೆ ಸಾಕಾಯಿತು, ಆ ಥರ್ಡ್ ಪಾರ್ಟಿ ವಿಚಾರ ಅವ್ರಿಗೆ ಬೇಜಾರಾಗಿ ಸಾಕಾಗಿ ಈ ಪರ್ಸನ್ ಈಗ ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಆ್ಯಂಡ್ ಅವ್ರಿಗೆ ಅನ್ನಿಸ್ತಾ ಇದೆ ಲೈಕ್ ನನ್ನ ಲೈಫಲ್ಲಿ ನಾನು ಒಂದು ಮಿಸ್ಟೇಕ್ ಮಾಡಿದೆ, ನಾನೊಂದು ತಪ್ಪು ಮಾಡಿದೆ, ನಾನು ಥರ್ಡ್ ಪಾರ್ಟಿ ಹತ್ರ ಹೋಗಬಾರ್ದಿತ್ತು. ಆದರೂ ಕೂಡ ಈ ವ್ಯಕ್ತಿ ತುಂಬ ಒಳ್ಳೆಯವರು, ನನ್ನನ್ನು ಅರ್ಥ ಮಾಡ್ಕೊಳ್ತಾರೆ, ನಾನು ಯಾವತ್ತೂ ಇದ್ರೂ ಇವ್ರ ಹತ್ರ ಹೋದರೆ ನಾನು ತುಂಬ ಚೆನ್ನಾಗಿ ಇರಬಹುದು ಅಂತ ಅಂದ್ಬಿಟ್ಟು ಅವ್ರು ಫೀಲ್ ಮಾಡ್ತಿದ್ದಾರೆ. ವೀಲ್ ಆಫ್ ಫಾರ್ಚೂನ್ ಅಂದರೆ ಅವ್ರು ಒಂದು ಚೇಂಜ್ನ ಕೇಳ್ತಿದ್ದಾರೆ, ಅವ್ರಿಗೆ ಮತ್ತೆ ಲೈಫಲ್ಲಿ ಕಮ್ ಬ್ಯಾಕ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ ಬಂದು ಈಗಲೂ ಕೂಡ ಇವರು ನಿಮ್ಮ ಬಗ್ಗೆ ಫೀಲ್ ಮಾಡ್ತಿದ್ದಾರೆ, ನಿಮ್ಮನ್ನು ಅವರು ನಿಮ್ಮ ಆ್ಯಸ್ ಎ ಪರ್ಸನ್ ಆಗಿ ಇವರು ನಿಮ್ಮನ್ನು ತುಂಬ ಇಷ್ಟಪಡ್ತಿದ್ದಾರೆ. ನೀವು ತೋರಿಸಿದಂತಹ ಲವ್ ಆಗಿರ್ಬೋದು, ಒಂದು ಅಟ್ರ್ಯಾಕ್ಷನ್ ಆಗಿರ್ಬೋದು, ಅಥವಾ ಒಂದು ಕೇರ್ ಆಗಿರ್ಬೋದು, ಅಥವಾ ನೀವು ಅವರು ಪ್ರಾಬ್ಲಮಲ್ಲಿದ್ದಾಗ ಒಂದು ಟೈಮಲ್ಲಿ ಅವ್ರನ್ನ ಸಪೋರ್ಟ್ ಮಾಡಿರೋದಾಗಿರ್ಬಹುದು. ಸೊ ಈ ಪರ್ಸನ್ ಇನ್ನೂ ನಿಮ್ಮನ್ನು ಒಂಥರ ಲವ್ವರ್ ರೀತಿಯಲ್ಲೇ ಅವರು ನಿಮ್ಮನ್ನು ನೋಡ್ತಾ ಇದ್ದಾರೆ. ಆ ಒಂದು ಕೇರ್, ಆ ಒಂದು ಲವ್, ಆ ಒಂದು ಕಮಿಟ್ಮೆಂಟ್ ನೀವೇನು ಆ ಪರ್ಸನ್ಗೆ ಕೊಟ್ಟಿದ್ರಲ್ಲ ಅದನ್ನು ಅವ್ರು ಈಗಲೂ ಮಿಸ್ ಮಾಡಿಕೊಂಡು ಅವ್ರಿಗೆ ಅನ್ನಿಸ್ತಾ ಇದೆ ನಿಮ್ಮ ಹತ್ರ ವಾಪಸ್ ಬಂದುಬಿಡಬೇಕು ಅಂತ ಅಂದ್ಬಿಟ್ಟು. ಆದರೆ ಈ ಒಂದು ಇಂಟೆನ್ಷನ್ ಬಂದು ನಿಜವಾಗ್ಲೂ ಒಂದು ಲವ್ ಆಗೇ ಈ ಪರ್ಸನ್ ಬರ್ತಿದ್ದಾರೆ ಹೊರತು ಅವರು ನಿಮ್ಮಿಂದ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ತಾ ಇರೋ ಹಾಗೆ ಕಾಣಿಸ್ತಾ ಇಲ್ಲ. ಆ ಪರ್ಸನ್ಗೆ ರಿಯಲಿ ನಿಮ್ಮ ಮೇಲೆ ಒಂದು ಅಟ್ರ್ಯಾಕ್ಷನ್, ಒಂದು ಲವ್, ಒಂದು ಕೇರ್, ಅವರು ನಿಮ್ಮನ್ನು ಒಂದು ಫ್ಯೂಚರಲ್ಲಿ ನೋಡಿದಂತಹ ರೀತಿ ಅದು ಈ ಪರ್ಸನ್ಗೆ ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋ ಹಂಗೆ ಮಾಡ್ತಾ ಇದೆ. ನಿಮ್ಮನ್ನು ಅವರು ಎಲ್ಲೋ ಒಂದು ಕಡೆ ಕಳ್ಕೊಂಬಿಟ್ಟೆ ಅಂತ ಅಂದ್ಬಿಟ್ಟು ಅವರು ಫೀಲ್ ಮಾಡ್ತಿದ್ದಾರೆ. ಆ್ಯಂಡ್ ಆ ಪರ್ಸನ್ನು ಸ್ವಲ್ಪ ನೆಗೆಟಿವ್ ಆಗಿ ಯೋಚನೆ ಮಾಡಿದ್ದುಂಟು ರಿಲೇಷನ್ಶಿಪ್ಪಲ್ಲಿ ಇದ್ದಾಗ. ಆ ಪರ್ಸನ್ಗೆ ಅನ್ನಿಸ್ತು ಲೈಕ್ ನೀವು ಸರಿ ಇಲ್ಲ, ನೀವು ಅವರ ಲೈಫಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಒಂದು ನೆಗೆಟಿವ್ ಯೋಚನೆಯಲ್ಲಿ ಆ ಪರ್ಸನ್ ನಿಮ್ಮಿಂದ ದೂರ ಹೋದ್ಮೇಲೆ ಅವ್ರಿಗೆ ನಿಮ್ಮ ರಿಯಲೈಸೇಷನ್ ಆಗಿದೆ, ನೀವೇನು ಅಂತ ಅಂದ್ಬಿಟ್ಟು ಅವ್ರಿಗೆ ಅರ್ಥ ಆಗಿದೆ.
ಅವ್ರಿಗೀಗ ನಿಮ್ಮ ಜೊತೆ ಒಂದು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಬೇಕು ಅಂತ ಅನ್ನಿಸ್ತಿದೆ, ಎಲ್ಲಾದರೂ ಟ್ರಾವೆಲ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ, ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತ ಅನ್ನಿಸ್ತಾ ಇದೆ ನಿಮ್ಮ ಜೊತೆಗೆ. ಆದರೆ ಈ ಪರ್ಸನ್ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ, ಡೆಫಿನೆಟ್ಲಿ ಮಿಸ್ ಮಾಡ್ಕೊಳ್ತಿದ್ದಾರೆ. ನೀವು ಇಷ್ಟು ದಿನ ಈ ಪರ್ಸನ್ಗೆ ಕೊಟ್ಟಿದ್ದಂಥ ಪ್ರೀತಿನೆಲ್ಲ ಈ ಪರ್ಸನ್ ನೆನಪಿಸ್ಕೊಳ್ತಾ ಇದ್ದಾರೆ. ಒಂದೊಂದು ದಿನ ಅಂತೂ ಅವ್ರಿಗೆ ನಿದ್ದೆನೇ ಬರ್ತಾ ಇಲ್ಲ. ನಾನೆಲ್ಲೋ ತಪ್ಪು ಮಾಡಿದೆ, ನಾನೆಲ್ಲೋ ಏನೋ ಮಿಸ್ಟೇಕ್ ಮಾಡಿದೆ ಅಂತ ಅವರು ರಿಗ್ರೆಟ್ ಮಾಡ್ತಿದ್ದಾರೆ. ಬಟ್ ಅವ್ರಿಗೆ ಈಗಲೂ ಅನ್ನಿಸ್ತಾ ಇದೆ, ಅವರು ನೋಡಿದ್ದಂತಹ ಒಂದು ಇಷ್ಟು ಜನಗಳ ಮಧ್ಯ ನೀವು ಅವರ ಲೈಫಲ್ಲಿ ಒಂದು ಪ್ರೀತಿನ ಕೊಟ್ಟವರು, ನೀವು ಅವರ ಲೈಫಲ್ಲಿ ಒಂದು ಸ್ಟ್ರೆಂತ್ ಅನ್ನೋದನ್ನು ತೋರಿಸಿದವರು, ನೀವಿದ್ದರೆ ಅವರ ಜೀವನ ಖುಷಿಯಾಗಿರುತ್ತೆ, ನೆಮ್ಮದಿಯಾಗಿರುತ್ತೆ ಅನ್ನೋದನ್ನು ತೋರಿಸಿದವರು. ಸೊ ಅವ್ರಿಗೆ ನಿಮ್ಮ ಮೇಲೆ ಒಂದು ಪಾಸಿಟಿವ್ ಒಪಿನಿಯನ್ ಅನ್ನುವಂಥದ್ದಿದೆ ಈಗಲೂ ಕೂಡ. ಅವರು ನಿಮ್ಮನ್ನ ನೀವು ಅವ್ರನ್ನ ತಪ್ಪಾಗಿ ತಿಳ್ಕೊಂಡ್ರೂ ಕೂಡ ಈ ಪರ್ಸನ್ ನಿಮ್ಮನ್ನ ಇನ್ನೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದ್ದಾರೆ. ಆ್ಯಂಡ್ ನಾನು ಆಲ್ರೆಡಿ ಹೇಳ್ದಂಗೆ ಏಂಜಲ್ಸ್ ಕಡೆಯಿಂದನೂ ಕೂಡ ಅವರು ಫೀಲ್ ಮಾಡ್ತಿದ್ದಾರೆ, ಯು ಆರ್ ದ ರೈಟ್ ಪರ್ಸನ್ ಅಂತ ಅಂದ್ಬಿಟ್ಟು ಅವ್ರಿಗೆ ಅನ್ನಿಸ್ತಿದೆ ಪ್ರಪಂಚನೇ ಅವರಿಂದ ದೂರ ಆಗೋಯ್ತೇನೋ ಅಂತ ಅಂದ್ಬಿಟ್ಟು. ಆ್ಯಂಡ್ ಇಲ್ಲಿ ಯಾರಾದರೂ ಸಿಂಗಲ್ಸ್ ಇದ್ದರೆ ಅವರು ನಿಮ್ಮನ್ನ ಮದುವೆ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಅಥವಾ ಯಾರಾದರೂ ಇಲ್ಲಿ ಫ್ಯಾಮಿಲಿಯವರು ಇದ್ದರೆ ಅವರ ಫ್ಯಾಮಿಲಿಗೋಸ್ಕರ ಇವರು ಕೂಡ ನಿಮ್ಮನ್ನು ದೂರ ಮಾಡ್ಕೊಂಡಿರೋ ಸಾಧ್ಯತೆ ಇದೆ. ಎಲ್ಲೋ ಇದು ತಪ್ಪಾಗಿ ಯಾರಿಗಾದ್ರೂ ಸಂದೇಶ ಹೋಗ್ಬೋದು, ನಾನು ಮಾಡೋದು ಕರೆಕ್ಟ್ ಇಲ್ಲ ಅಂತ ಅಂದ್ಬಿಟ್ಟು. ಇಲ್ಲ ವೆಡ್ಡಿಂಗ್ ಕ್ಯಾನ್ ಬಿ ಎನಿಥಿಂಗ್. ಇದು ನೀವು ಯಾವುದ್ರಾದ್ರೂ ರೆಸೊನೇಟ್ ಮಾಡ್ಕೋಬೋದು. ಅವರು ನಿಮ್ಮನ್ನ ಮದುವೆ ಮಾಡ್ಕೋಬೇಕು ಅನ್ನೋವಂಥದ್ದು, ಅಥವಾ ಆಲ್ರೆಡಿ ಸಿಂಗಲ್ಸ್ ಇರೋರಿಗೆ ಇದು, ಅಥವಾ ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾರೆ ಅಂತ ಅಂದ್ಬಿಟ್ಟು. ಇಲ್ಲ ಆಲ್ರೆಡಿ ಒಂದು ಫ್ಯಾಮಿಲಿ ಆಗಿ ಮದುವೆ ಆಗಿದ್ದರೆ ಅವರು ಈ ಒಂದು ರಿಲೇಷನ್ಶಿಪ್ಪಲ್ಲಿದ್ದರೆ ಅವರಿಗೆ ಅದು ಒಂದು ಭಯನೂ ಇರಬಹುದು. ಸೊ ಈ ಥರ ಈ ಪರ್ಸನ್ ನಿಮ್ಮನ್ನು ಇನ್ನೂ ಫೀಲ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಅವರು ಮತ್ತೆ ಮೀಟ್ ಮಾಡಬೇಕು ಅಥವಾ ರೀಕನ್ಸಲೇಷನ್ ಆಗಬೇಕು ಅನ್ನೋದಕ್ಕಿಂತ ಜಾಸ್ತಿಯಾಗಿ ಈ ಪರ್ಸನ್ ನಿಮ್ಮ ಒಂದು ನಡೆ ಅಥವಾ ನಿಮ್ಮ ಒಂದು ಕ್ಯಾರೆಕ್ಟರ್ ಅಥವಾ ನೀವು ಅವ್ರಿಗೆ ತೋರಿಸಿದಂತಹ ಪ್ರೀತಿ ಅವ್ರಿಗೆ ಈಗಲೂ ಕೂಡ ಮರೆಯೋಕ್ಕಾಗ್ತಾ ಇಲ್ಲ. ಅವ್ರಿಗೆ ಈಗಲೂ ಅನ್ನಿಸ್ತಾ ಇದೆ ಲೈಕ್ ನೀವಿದ್ದರೆ ಅವರ ಜೀವನ ತುಂಬ ಖುಷಿಯಾಗಿತ್ತು, ಆನಂದವಾಗಿದ್ದರು, ಅವರು ನೆಮ್ಮದಿಯಾಗಿದ್ದರು ಅವರು. ಆ್ಯಂಡ್ ನೀವು ತೋರಿಸಿದಂಥ ಒಂದು ಇಂಟೆನ್ಸ್ ಲವ್, ಆ ಒಂದು ಸ್ಪಾಂಟೇನಿಯಸ್ ಆಗಿ ನಿಮಗೆ ಆ ಒಂದು ಪ್ರೀತಿ ಅನ್ನೋದನ್ನು ನೀವು ಅವ್ರಿಗೆ ತೋರಿಸಿದ್ರಿ. ಲೆಕ್ಕಾಚಾರದ ಪ್ರೀತಿನೇ ಅಲ್ಲ ನಿಮ್ಮದು, ಯಾವುದೋ ಒಂದು ಅಪೇಕ್ಷೆನೇ ಇಲ್ಲದೇ ನೀವು ಈ ಪರ್ಸನ್ನ ಇಷ್ಟಪಡ್ತಿದ್ರಿ, ಅದು ಈ ಪರ್ಸನ್ಗೆ ಇಷ್ಟ ಆಗಿರೋದು. ಸೊ ಅದನ್ನೆಲ್ಲ ಈ ಪರ್ಸನ್ ಇನ್ನೂ ನಿಮ್ಮ ಬಗ್ಗೆ ಅವರು ಫೀಲ್ ಮಾಡ್ತಿರೋದು. ಕರೆಂಟ್ ಫೀಲ್ ಅವರು ನಿಮ್ಮನ್ನು ಈಗಲೂ ಕೂಡ ಮಿಸ್ ಮಾಡ್ಕೊಳ್ತಿದ್ದಾರೆ, ನಿಮ್ಮ ಜೊತೆ ಇರಬೇಕು ಅಂದ್ಕೊಳ್ತಿದ್ದಾರೆ, ಪ್ರಪಂಚನೇ ಅವರಿಂದ ದೂರ ಆಗೋಯ್ತು ಅಂತ ಅಂದ್ಕೊಳ್ತಿದ್ದಾರೆ. ಆ್ಯಂಡ್ ಇಲ್ಲಿ ಒಂದು ಮೆಸೇಜ್ ಬಂದಿದೆ, ದ ಎನರ್ಜಿ ಈಸ್ ಗೇನಿಂಗ್ ಎ ಮೊಮೆಂಟಮ್ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಯಾರಾದರೂ ಈ ಒಂದು ರೀಡಿಂಗ್ನ ನೋಡ್ತಿದ್ರೆ ಏನೋ ಒಂದು ಪಾಸಿಟಿವ್ ಆಗಿ ಈ ಒಂದು ರಿಲೇಷನ್ಶಿಪ್ ಚೇಂಜ್ ಆಗೋ ಹಾಗೆ ಕಾಣಿಸ್ತಾ ಇದೆ. ನೀವಿಷ್ಟು ದಿನ ಏನು ಅಂದ್ಕೊಂಡಿದ್ರಿ ಅದರಲ್ಲಿ ಏನೋ ಒಂದು ಪಾಸಿಟಿವ್ ಚೇಂಜಸ್, ಏನೋ ನೀವು ಅದರಿಂದ ಪಡ್ಕೊಳ್ಳೋ ಹಾಗೆ ಕಾಣಿಸ್ತಾ ಇದ್ದೀರಾ. ಸೊ ಯಾರೆಲ್ಲ ಪೈಲ್ 2 ರೀಡಿಂಗ್ನ ನೋಡ್ತಿದ್ದೀರಾ, ನಿಮ್ಗೇನೋ ಒಂದು ಪಾಸಿಟಿವ್ ಹೋಪ್ ಅನ್ನೋದು ಇದೆ. ಓಕೆ, ಇಲ್ಲಿ ಯಾರಾದರೂ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಮೇಂಟೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ ಅಂಥವ್ರಿಗೆ ಮೇ ಬಿ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಕೊಡೋ ಹಾಗೆ ಈ ಪರ್ಸನ್ ಮತ್ತೆ ಬರಬಹುದು. ಸೊ ಇದಾಗಿತ್ತು ಪೈಲ್ 2 ಅವರ ರೀಡಿಂಗ್. ನಿಮ್ಗೇನಾದರೂ ಈ ಒಂದು ರೀಡಿಂಗ್ ರೆಸೊನೇಟ್ ಆಗಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಧನ್ಯವಾದ.